ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಗಾಜಾ ಸಂಘರ್ಷಕ್ಕೆ ಹಾಗೆ ಇಸ್ರೇಲ್ ಪ್ಯಾಲೆಸ್ತೈನ್ ನಡುವಿನ ಸುದೀರ್ಘ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದೊಂದು ಬೆಳವಣಿಗೆಯ ಸೂಚನೆ ಕಾಣ್ತಾ ಇದೆ. ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಸೇರಿದ ಹಾಗೆ ನಾನಾ ದೇಶಗಳು ಪ್ಯಾಲೆಸ್ತೈನ್ ಪ್ರತ್ಯೇಕ ದೇಶ ರಚನೆ ಬಗ್ಗೆ ಪ್ರಯತ್ನಗಳನ್ನ ಆರಂಭಿಸ್ತಾ ಇದ್ರೆ, ಮತ್ತೊಂದು ಕಡೆ ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ ನಡುವಿನ ಪ್ರದೇಶ ಸಂಪೂರ್ಣವಾಗಿ ಇಸ್ರೇಲಿ ಆಗಿರಬೇಕು ಅನ್ನೋದು ನಮ್ಮ ಇಚ್ಛೆ ಅನ್ನೋ ಮಾತುಗಳನ್ನ ಇಸ್ರೇಲ್ನ ಅಧ್ಯಕ್ಷ ನೇತನ್ಯಾಹು ಆಡಿದ್ದಾರೆ. ಇದರ ನಡುವೆ ಪ್ಯಾಲೆಸ್ತೈನ್ ಅಂದ್ರೆ ಫತಾ ಸರ್ಕಾರದ ಪ್ರಧಾನಿ ಮೊಹಮ್ಮದ್ ಶತಯ್ಯೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬರೀ ಮೊಹಮ್ಮದ್ ಶತಯ್ಯೆ ಮಾತ್ರ ಅಲ್ಲ, ಅವರ ಇಡೀ ಸರ್ಕಾರ ಪ್ಯಾಲೆಸ್ತೈನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿದೆ. ಇದು ಇಲ್ಲಿ ನಡೆಯಲಿರುವ ಹೊಸ ಬೆಳವಣಿಗೆಯ ಸೂಚನೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಪ್ಯಾಲೆಸ್ತೈನ್ ನಲ್ಲಿ? ಅಲ್ಲಿ ಎರಡು ದೇಶಗಳ ರಚನೆಗೆ ಒಪ್ಪೋದು ಬಿಟ್ರೆ ಇಸ್ರೇಲ್ ಬಳಿ ಬೇರೆ ಏನಾದರೂ ದಾರಿಗಳಿವೆಯಾ? ಪ್ಯಾಲೆಸ್ತೈನ್ ಜನ ಹಮಾಸ್ ಬಗ್ಗೆ ಹೊಂದಿರುವ ಅಭಿಪ್ರಾಯ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಹಮಾಸ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ 4 ತಿಂಗಳನ್ನು ಮುಗಿಸಿ 5ನೇ ತಿಂಗಳಿಗೆ ಕಾಲಿಡೋ ಹಂತದಲ್ಲಿದೆ. ಇದೇ ಸಂದರ್ಭದಲ್ಲಿ ಪ್ಯಾಲೆಸ್ತೈನಿ ಫತಾ ಸರ್ಕಾರದ ಪ್ರಧಾನಿ ಮೊಹಮ್ಮದ್ ಶತಯ್ಯೆ ಮತ್ತು ಅವರ ಸರ್ಕಾರದ ಎಲ್ಲ ಸಚಿವರು ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಗಾಜಾ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿಯನ್ನು ಪ್ರತಿಭಟಿಸಿ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತ ಅವರು ತಿಳಿಸಿದಾರಾದ್ರೂ ಈ ರಾಜೀನಾಮೆಯ ಹಿಂದೆ ಅಂತಾರಾಷ್ಟ್ರೀಯ ಯೋಜನೆಯೊಂದು ಕಂಡುಬರೋದಕ್ಕೆ ಶುರುವಾಗ್ತಾ ಇದೆ. ಈ ರಾಜೀನಾಮೆ ಹಿಂದೆ ಅಮೆರಿಕ ಹಾಗೂ ಅಮೆರಿಕದ ಮಿತ್ರ ದೇಶಗಳು ಇರೋ ಹಾಗಿವೆ. ಜೊತೆಗೆ ರಷ್ಯಾದ ನೆರಳು ಕೂಡ ಶತಯ್ಯೆ ರಾಜೀನಾಮೆಯ ಹಿಂದಿದೆ. ಹಾಗಾದ್ರೆ ಪ್ಯಾಲೆಸ್ತೈನ್ ನಲ್ಲಿ ಆಗ್ತಾ ಇರೋದೇನು? ಗೆಳೆಯರೆ, ಇಸ್ರೇಲ್ ಬಗ್ಗೆ ನಿಮಗೆ ಗೊತ್ತಿದೆ. ಜೋರ್ಡಾನ್ನ ಪಶ್ಚಿಮ ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರದವರೆಗೆ ಚೂಪಾದ ಶಿಲಾಯುಗದ ಕಾಲದಲ್ಲಿ ಬಳಸ್ತಾ ಇದ್ರು ಅಂತ ಹೇಳಲಾಗುವ ಆಯುಧದ ತರ ಇರೋ ಭೂಪ್ರದೇಶ ಕಾಣುತ್ತಲ್ಲ, ಇದು ಇಸ್ರೇಲ್. ಈ ಇಸ್ರೇಲ್ ನಲ್ಲಿ ಜೋರ್ಡಾನ್ ನದಿಯ ಪಶ್ಚಿಮ ಭಾಗವನ್ನ ವೆಸ್ಟ್ ಬ್ಯಾಂಕ್ ಅಂತ ಕರೀತಾರೆ. ಅಲ್ಲಿ ಪ್ಯಾಲೆಸ್ತೈನಿಯ ಆಡಳಿತ ಇದೆ. ಹಾಗೆ ಮೆಡಿಟರೇನಿಯನ್ ಸಮುದ್ರದ ದಡದಲ್ಲಿರುವ ಈ ಪ್ರದೇಶ ಇದೆಯಲ್ಲ, ಇದು ಕೂಡ ಪ್ಯಾಲೆಸ್ತೈನಿಗಳಿಗೆ ಸೇರಿದ ಭೂಪ್ರದೇಶನೇ. ಆದ್ರೆ ಈ ಎರಡೂ ಪ್ರದೇಶಗಳಲ್ಲಿ ಎರಡು ಬೇರೆ ಬೇರೆ ಸರ್ಕಾರಗಳಿವೆ. ಇಲ್ಲಿ ಇಬ್ರು ಪ್ಯಾಲೆಸ್ತೈನ್ ರಚನೆಗಾಗಿ ಹೋರಾಡ್ತಾ ಇದ್ದಾರೆ. ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ ಸಮುದ್ರದವರೆಗಿನ ಎಲ್ಲ ಭೂಪ್ರದೇಶವು ಪ್ಯಾಲೆಸ್ತೈನಿಯರಿಗೆ ಸೇರಬೇಕು, ಇಲ್ಲಿ ಯಹೂದಿಗಳ ನೆರಳು ಕೂಡ ಇರಬಾರದು ಅಂತ ಈ ಎರಡೂ ಪ್ರದೇಶಗಳಲ್ಲಿನ ಪ್ಯಾಲೆಸ್ತೈನಿಯರು ಭಾವಿಸ್ತಾರೆ. ಆದ್ರೆ ಆ ಹೋರಾಟದಲ್ಲಿ ಇಬ್ಬರ ನಡುವೆ ಒಂದು ಒಗ್ಗಟ್ಟಿಲ್ಲ. ಎರಡು ತುಂಡು ಪ್ರದೇಶಗಳನ್ನ ಆಳೋದಕ್ಕೆ ಇಲ್ಲಿ ಎರಡೆರಡು ಸರ್ಕಾರಗಳಿವೆ. ವೆಸ್ಟ್ ಬ್ಯಾಂಕ್ ನ ಫತಾ ಸರ್ಕಾರ ಆಳತೆ, ಗಾಜಾದ ಆಡಳಿತ ಹಮಾಸ್ ನ ಕೈಯಲ್ಲಿದೆ. ಹಾಗೆ ನೋಡಿದ್ರೆ ಒಂದು ಕಾಲಕ್ಕೆ ಈ ಎರಡೂ ಭಾಗಗಳು ಫತಾ ಆಳ್ವಿಕೆಯಲ್ಲೇ ಇತ್ತು. ಈ ಮಧ್ಯೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಒಂದು ಶಾಂತಿ ಒಪ್ಪಂದಕ್ಕೆ ವೇದಿಕೆ ಸಿದ್ಧವಾಯಿತು. ಅಂತಹ ಸಂದರ್ಭದಲ್ಲಿ ಅಲ್ಲಿನ ಪ್ರತ್ಯೇಕತಾವಾದಿ ಸಂಘಟನೆ ಹಮಾಸ್ ಆ ಶಾಂತಿ ಒಪ್ಪಂದದ ವಿರುದ್ಧ, 2 ಸ್ಟೇಟ್ ಥಿಯರಿಯ ವಿರುದ್ಧ ತಕರಾರನ್ನು ತೆಗೆಯಿತು. ನನಗೆ ಇಸ್ರೇಲ್ ನಲ್ಲಿ ಭಾಗ ಬೇಕಾಗಿಲ್ಲ, ಇಡೀ ಇಸ್ರೇಲೇ ಇಲ್ಲಿಂದ ಎದ್ದು ಹೋಗಬೇಕು, ಈ ಭೂಪ್ರದೇಶ ಸಂಪೂರ್ಣವಾಗಿ ಪ್ಯಾಲೆಸ್ತೈನಿ ಅರಬರಿಗೆ ಸೇರಿದ ನೆಲ ಆಗಬೇಕು ಅಂತ ಈ ಹಮಾಸ್ಗಳು ಪಟ್ಟು ಹಿಡಿದ್ರು. ಅದಾಗೋ ಕೆಲಸ ಆಗಿರಲಿಲ್ಲ. ಹೀಗಾಗಿ ಆ ಸಂಧಾನ ಅನ್ನೋದು ಮುರಿದು ಬಿತ್ತು. ಜೊತೆಗೆ ಅಲ್ಲಿ ಹಮಾಸ್ ನೇತೃತ್ವದಲ್ಲಿ ಭಯೋತ್ಪಾದಕ ದಾಳಿಗಳು ಶುರುವಾದವು. ಇದು ಪ್ಯಾಲೆಸ್ತೈನಿಯರಿಗೆ ಹಮಾಸ್ ಪರ ಪ್ರೀತಿ ಹೆಚ್ಚಾಗೋದಕ್ಕೆ ಕಾರಣ ಆಯಿತು. ಗೆಳೆಯರೆ, ಅಲ್ಲಾಗಿದ್ದು ತುಂಬಾ ಸಿಂಪಲ್. ಹಮಾಸ್ ಬಂದೂಕುಧಾರಿಗಳ ಪಡೆಯನ್ನ ಕಟ್ಟಿತು. ಅವರು ಇಸ್ರೇಲ್ ವಿರುದ್ಧ ದಾಳಿಗೆ ಮುಂದಾದ್ರು. ಎಲ್ಲಂದರಲ್ಲಿ ಬಾಂಬುಗಳನ್ನ ಸಿಡಿಸಿದ್ರು. ಮಾನವ ಬಾಂಬುಗಳ ದಾಳಿ ಆಯಿತು. ಹೇಳಿ ಕೇಳಿ ಅಲ್ಲಿನ ಅರಬ್ ಮುಸ್ಲಿಮರು ಇಸ್ರೇಲ್ ಅನ್ನ ದ್ವೇಷ ಮಾಡ್ತಾರೆ. ಅಹದೀತ್ಗಳಲ್ಲಿ ಕೂಡ ಇಸ್ರೇಲ್ ವಿರುದ್ಧ ದ್ವೇಷದ ಉಲ್ಲೇಖ ಇದೆ. ಒಂದಲ್ಲ ಒಂದು ದಿನ ಈ ಇಸ್ರೇಲ್ ಅನ್ನೋದು ನಾಶ ಆಗಬೇಕು. ಇಲ್ಲಿ ಮುಸಲ್ಮಾನರ ಬಲ ಹೆಚ್ಚಾಗುತ್ತೆ. ಅವರು ಯಹೂದಿಗಳನ್ನ ಹುಡುಕಿ ಕೊಲ್ಲೋದಕ್ಕೆ ಶುರು ಮಾಡ್ತಾರೆ. ಆಗ ಮರ ಹಾಗೂ ಬಂಡೆಗಳ ಹಿಂದೆ ಅಡಗಿ ಕೂತು ಜೀವ ಕಾಪಾಡಿಕೊಳ್ಳೋ ಪ್ರಯತ್ನವನ್ನ ಯಹೂದಿಗಳು ಮಾಡ್ತಾರೆ. ಮರ ಮತ್ತು ಕಲ್ಲು ಬಂಡೆಗಳು ಕೂಡ ಯಹೂದಿಗಳನ್ನ ಮುಸ್ಲಿಂ ಸೇನೆಗೆ ತೋರಿಸಿ ಇಲ್ಲಿದ್ದಾರೆ ಯಹೂದಿಗಳು ಅಂತ ಹೇಳ್ತಾ ಹೋಗುತ್ತವೆ. ಹೀಗೆ ಅವರು ಬದುಕೋದಕ್ಕೆ ಜಾಗನೂ ಇಲ್ಲದೆ ಕೊಲ್ಲಲು ಪಡ್ತಾರೆ ಅಂತ ಕೆಲ ಅಹದೀತ್ಗಳು ಹೇಳುತ್ತವಂತೆ. ಸೊ ಅದನ್ನ ಮುಸ್ಲಿಮರು ನಂಬುತ್ತಾರೆ. ಅವರು ಇಸ್ರೇಲ್ನ ಸರ್ವನಾಶವನ್ನ ಕಲ್ಲು ಬಂಡೆಗಳು ಹಾಗೂ ಮರಗಳು ಕೂಡ ಇಸ್ರೇಲಿಗರನ್ನ ತೋರಿಸಿ ಕೊಲ್ಲಿಸುವ ದಿನವನ್ನ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಪ್ಯಾಲೆಸ್ತೈನ್ ಹಾಗೂ ಇಸ್ರೇಲ್ ಎರಡೂ ಅಲ್ಲಿರಲಿ, ಅನ್ಯೋನ್ಯವಾಗಿ ಬದುಕು ನಡೆಸಲಿ ಅನ್ನೋ 2 ಸ್ಟೇಟ್ ಸೊಲ್ಯೂಷನ್ ಅನ್ನ ಅವರು ಒಪ್ಪೋದಕ್ಕೆ ಸಾಧ್ಯನಾ? ಒಪ್ಪಲಿಲ್ಲ. ಅಲ್ಲಿ ಇಸ್ರೇಲ್ ವಿರುದ್ಧ ಭಯೋತ್ಪಾದಕ ದಾಳಿಗಳು ನಡೆದವು. ಹಾಗೆ ದಾಳಿ ಮಾಡ್ತಾ ಇದ್ದದ್ದು ಉಗ್ರ ಸಂಘಟನೆ ಹಮಾಸ್. ಅವರಿಗೆ ಕತಾರ್ ಹಾಗೂ ಇರಾನಿನ ಬೆಂಬಲ ಇದ್ದು ಅವರು ನಿಧಾನವಾಗಿ ಗಾಜಾದ ಮೇಲೆ ಹಿಡಿತ ಸಾಧಿಸಿದ್ರು. ಅಲ್ಲಿದ್ದ ಫತಾಗಳ ಜೊತೆ ಸೇರಿ ಸರ್ಕಾರವನ್ನು ರಚಿಸಿದ್ರು. ಆ ನಂತರ ಫತಾ ಸದಸ್ಯರನ್ನ ಸರ್ಕಾರದಿಂದ ಹೊರ ಹಾಕಿದ್ರು. ಯಾರು ಫತಾಗೆ ತುಂಬಾ ನಿಷ್ಠರಿದ್ರು, ಯಾರಲ್ಲಿ ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಬೇಕು
ಉಳಿಬೇಕು ಅಂತ ಬಯಸ್ತಾ ಇದ್ರು ಅಂಥವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಲಾಯಿತು. ಫತಾಹ್ ಹಾಗೂ ಹಮಾಸ್ ನಡುವಿನ ಸಂಘರ್ಷದಲ್ಲಿ ನೂರಾರು ಮಂದಿ ಸಾವಿಗೀಡಾದರು. ಆನಂತರ ಗಾಜಾ ಸಂಪೂರ್ಣವಾಗಿ ಹಮಾಸ್ ಪಾಲಾಯಿತು. ವೆಸ್ಟ್ ಬ್ಯಾಂಕ್ ಫತಾಹ್ ಸರ್ಕಾರದ ಹಿಡಿತದಲ್ಲಿ ಉಳಿತು. ಇನ್ನಿದಿಷ್ಟಕ್ಕೆ ನಿಲ್ಲಿಲ್ಲ. ಫತಾಗೆ ಸೌದಿ ಅರೇಬಿಯಾ, UAE, ಈಜಿಪ್ಟ್, ಜೋರ್ಡಾನ್ ಅಂತ ದೇಶಗಳು ಸಹಾಯಕ ನಿಂತು. ಹಮಾಸ್ ಪರ ಕತಾರ್ ನಿಂತುಕೊಳ್ತು, ಇರಾನ್ ನಿಂತುಕೊಳ್ತು. ಇನ್ನಲ್ಲಿ ಎರಡು ಬೇರೆ ಬೇರೆ ಸಂಘಟನೆಗಳಾಗಿದ್ದು ಮತ್ತು ಗಾಜಾ ಹಮಾಸ್ ಕೈಗೆ ಸೇರಿದ್ದು ಇಸ್ರೇಲ್ಗೆ ಕೂಡ ಒಂಥರ ವರದಾನದ ಹಾಗೆ ಕಾಣ್ತಾ ಇತ್ತು. ಶತ್ರುಗಳಲ್ಲಿ ಒಮ್ಮತ ಇಲ್ಲದೆ ಇದ್ರೆ ಅದಕ್ಕಿಂತ ಒಳ್ಳೆ ವಿಚಾರ ಇನ್ನೇನಿರುತ್ತೆ. ಅಲ್ಲಿಗೆ ಇಸ್ರೇಲ್ ಕೂಡ ಖುಷಿಯಾಗಿತ್ತು. ಅವರು ವೆಸ್ಟ್ ಬ್ಯಾಂಕ್ ಕಡೆ ನಿಧಾನವಾಗಿ ತಮ್ಮ ವಸತಿಗಳನ್ನ ವಿಸ್ತರಿಸಿಕೊಳ್ತಾ ಹೋದ್ರು. ಜೆರೂಸಲೇಂ ಮೇಲೆ ಇಸ್ರೇಲ್ನ ಹಿಡಿತ ಹೆಚ್ಚಾಗ್ತಾ ಹೋಯಿತು. ಅಲ್ಲಿನ ಟೆಂಪಲ್ ಮೌಂಟ್ ಅನ್ನು ಕೂಡ ಇಸ್ರೇಲ್ ತನ್ನ ವಶಕ್ಕೆ ತಗೊಂಡು ಬಿಡುತ್ತೇನೋ ಅನ್ನೋ ವಾತಾವರಣ ನಿರ್ಮಾಣ ಆಯಿತು. ಗೆಳೆಯರೆ, ಈ ಟೆಂಪಲ್ ಮೌಂಟ್ ಅಲ್ಲಿ ಅಲ್ ಹಕ್ಸಾ ಅನ್ನೋ ಮಸೀದಿ ಇದೆ. ಇದು ಮುಸಲ್ಮಾನರ ಪಾಲಿಗೆ ಮೆಕ್ಕಾ ಮದೀನಾದ ನಂತರ ಮೂರನೇ ಅತ್ಯಂತ ಶ್ರದ್ಧೆಯ ಕೇಂದ್ರ. ಇನ್ನು ಈ ಅಲ್ ಅಕ್ಸಾ ಮಸೀದಿ ಇದೆಯಲ್ಲ, ಇದಿರೋದು ಒಂದು ಕಾಲದಲ್ಲಿ ಯಹೂದಿಗಳ ದೇವಾಲಯ ಇದ್ದ ಜಾಗದಲ್ಲಿ. ಹೀಗಾಗಿ ಯಹೂದಿಗಳ ಪಾಲಿಗೂ ಈ ಟೆಂಪಲ್ ಮೌಂಟ್ ಅನ್ನೋದು ಶ್ರದ್ಧಾ ಕೇಂದ್ರನೇ. ಈ ಟೆಂಪಲ್ ಮೌಂಟ್ ಗಾಗಿ ಯಹೂದಿಗಳು ಹಾಗೂ ಮುಸಲ್ಮಾನರ ನಡುವೆ ಒಂದು ದೊಡ್ಡ ಯುದ್ಧನೇ ನಡೀತಾ ಇದೆ. ರಂಜಾನ್ ಬಂತು ಅಂದ್ರೆ ಯಹೂದಿಗಳ ಮೇಲೆ ಮುಸ್ಲಿಮರು ಕಲ್ಲು ತೂರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನು ತಡೆಯುವ ನಿಟ್ಟಲ್ಲಿ ಇಸ್ರೇಲ್ ಕೂಡ ಅಲ್ಲಿ ಲಾಠಿ ಚಾರ್ಜ್, ಅಶ್ರುವಾಯು, ರಬ್ಬರ್ ಬುಲೆಟ್ ಎಲ್ಲದನ್ನೂ ಪ್ರಯೋಗ ಮಾಡ್ತಾ ಹೋಗುತ್ತೆ. ಒಟ್ಟಾರೆ ಅಲ್ ಅಕ್ಸಾ ಹೆಸರಲ್ಲಿ ಪ್ಯಾಲೆಸ್ತೀನಿ ಮುಸಲ್ಮಾನರು ಹಾಗೂ ಯಹೂದಿಗಳು ಇವತ್ತಿಗೂ ಬಡದಾಡ್ತಾ ಇದ್ದಾರೆ. ಈ ಮಧ್ಯೆ ಮೊನ್ನೆ ಅಕ್ಟೋಬರ್ ಅಲ್ಲಿ ಇಸ್ರೇಲ್ ಮೇಲೆ ಗಾಜಾದ ಹಮಾಸ್ ದಾಳಿ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಗಾಜಾದ ಮೇಲೆ ಮುರುಕೊಂಡು ಬಿತ್ತು. ಅದರ ಪರಿಣಾಮ ಕಳೆದ 4 ತಿಂಗಳಿಂದ ನಡೀತಲೇ ಇದೆ. ಅಲ್ಲಿ ಇಸ್ರೇಲ್ ಸಂಪೂರ್ಣವಾಗಿ ಗೆಲ್ತಾ ಇಲ್ಲ, ಗಾಜಾ ಪೂರ್ತಿಯಾಗಿ ಸೋಲ್ತಾ ಇಲ್ಲ. ಗಾಜಾದಲ್ಲಿ ಹಮಾಸ್ ಪಡೆಗಳು ನಿರ್ಮಾಣ ಮಾಡಿಕೊಂಡ ಟನಲ್ಗಳು ಅವರನ್ನ ಕಾಪಾಡ್ತಾ ಇವೆ. ಹಾಗೆ ಅವರು ಗೆರಿಲ್ಲಾ ಯುದ್ಧ ತಂತ್ರವನ್ನ ಅಳವಡಿಸಿಕೊಂಡಿದ್ದಾರೆ. ಬಾಡಿ ಟ್ರ್ಯಾಪ್ ಗಳನ್ನು ಮಾಡಿ ಇಸ್ರೇಲಿ ಯೋಧರನ್ನ ಕೊಲ್ತಾ ಇದ್ದಾರೆ. ಇನ್ನು ಇಸ್ರೇಲ್ ಕೂಡ ಇದುವರೆಗೆ ಗಾಜಾ ಮೇಲೆ ನಡೆಸಿದ ದಾಳಿಯಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಸುಮಾರು 10,000 ಮಕ್ಕಳಿದ್ದಾರೆ ಅನ್ನೋದು ವಿಶ್ವಸಂಸ್ಥೆ ಹೇಳ್ತಿರೋ ಮಾತು. ಹೀಗಲ್ಲಿ ಈ ಇಡೀ ಭೂಮಿ ಯುದ್ಧ ಸದೃಶವಾಗಿರುವಾಗ ವೆಸ್ಟ್ ಬ್ಯಾಂಕ್ ಅನ್ನ ಆಳ್ತಾ ಇರೋ ಪ್ಯಾಲೆಸ್ತೀನಿ ಪ್ರಧಾನಿ ಮೊಹಮ್ಮದ್ ಶತಯ್ಯಹ್ ಮತ್ತು ಅವರ ಇಡೀ ಸರ್ಕಾರ ರಾಜೀನಾಮೆಯನ್ನು ಕೊಟ್ಟಿದೆ. ಗೆಳೆಯರೆ, ಇಸ್ರೇಲ್ ಗಾಜಾದ ಮೇಲೆ ಮಾಡ್ತಾ ಇರೋ ದಾಳಿಯನ್ನು ಖಂಡಿಸಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಮೊಹಮ್ಮದ್ ಶತಯ್ಯ ತಿಳಿಸಿದ್ರು ಕೂಡ ಆ ರಾಜೀನಾಮೆ ಹಿಂದಿರುವ ಅಸಲಿ ಕಾರಣ ಖಂಡಿತ ಅದಲ್ಲ. ಮೊನ್ನೆ ಅಷ್ಟೇ ಪ್ಯಾಲೆಸ್ತೀನಿ ನಾಯಕರು ಕತಾರ್ಗೆ ಹೋಗಿ ಬಂದಿದ್ದಾರೆ. ಬುಧವಾರ ಫತಾಹ್ ಹಾಗೂ ಹಮಾಸ್ ಎರಡೂ ಬಣಗಳ ನಾಯಕರು ರಷ್ಯಾದಲ್ಲಿರ್ತಾರೆ. ಅಲ್ಲಿ ಎರಡೂ ಬಣಗಳ ನಡುವೆ ಮಾತುಕತೆಗಳು ನಡೆಯುತ್ತವೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಪ್ಯಾಲೆಸ್ತೀನ್ನಲ್ಲಿ ಹಮಾಸ್ ಹಾಗೂ ಫತಾಹ್ಗಳ ನಡುವಿನ ಸಂಘರ್ಷ ಕೊನೆಗೊಂಡು ಅವರಿಬ್ಬರು ಒಂದಾಗಿ ಇಸ್ರೇಲ್ ವಿರುದ್ಧ ಹೋರಾಡುವ ಲಕ್ಷಣಗಳು ಕಾಣ್ತಾ ಇವೆ. ಇಲ್ಲಿ ಪ್ಯಾಲೆಸ್ತೀನನ್ನು ಯಾರು ಆಳಬೇಕು ಅನ್ನೋ ವಿಷಯದಲ್ಲಿ ಹಮಾಸ್ ಮತ್ತು ಫತಾಗಳ ನಡುವೆ ಸಾಕಷ್ಟು ವರ್ಷಗಳಿಂದ ಒಂದು ಸಂಘರ್ಷ ನಡೀತಾ ಇತ್ತು. ಇನ್ನು ಈ ಫತಾಗಳು ಇಸ್ರೇಲ್ ವಿರುದ್ಧ ಹೋರಾಡಿ ಸುಸ್ತಾಗಿದ್ದಾರೆ. ಅವರಿಗೆ ವಾಸ್ತವದ ಅರಿವಾಗಿದೆ. ಹೀಗಾಗಿ ಮಾತುಕತೆಗಳ ಮೂಲಕ, ಅಂತಾರಾಷ್ಟ್ರೀಯ ಒತ್ತಡಗಳ ಮೂಲಕ ಪ್ಯಾಲೆಸ್ತೀನನ್ನ ರಚನೆ ಮಾಡ್ಕೋಬೇಕು ಅಂತ ಇವರು ಬಯಸ್ತಾರೆ. 2 ಸ್ಟೇಟ್ ಸೊಲ್ಯೂಷನ್ಗೆ ಫತಾ ಸಿದ್ಧ ಇದೆ. ಆದರೆ ಹೋರಾಟ ಮಾಡಿ ಆದರೂ ಸರಿ ಸಂಪೂರ್ಣ ನೆಲವನ್ನು ನಮ್ಮದಾಗಿಸ್ಕೋಬೇಕು ಅಂತ ಹಮಾಸ್ ಬಯಸುತ್ತೆ. ಅವರ ಇಡೀ ಭೂಮಿ ನಮಗೆ ಬೇಕು ಅಂತ ಕೇಳ್ತಾರೆ. ಇಸ್ರೇಲ್ ಅಲ್ಲಿ ಇರಲೇಬಾರದು ಅನ್ನೋದು ಹಮಾಸ್ನ ವಾದ. ಹೀಗಾಗಿ ಹಮಾಸ್ನ ಕಟ್ಟರ್ವಾದದ ಕಡೆಗೆ ಆಕರ್ಷಿತರಾಗ್ತಾ ಇರೋ ಯುವಕರ ಸಂಖ್ಯೆಯಲ್ಲಿ ದೊಡ್ಡದಿದೆ. ಇತ್ತೀಚೆಗೆ ನಡೆದ ಸರ್ವೆ ಪ್ರಕಾರ ವೆಸ್ಟ್ ಬ್ಯಾಂಕ್ ಅಲ್ಲಿ ಕೂಡ ಹಮಾಸ್ ಆಡಳಿತಾನೇ ಬರಬೇಕು ಅಥವಾ ಇಡೀ ಪ್ಯಾಲೆಸ್ತೀನ್ ಅನ್ನು ಒಂದು ಮಾಡಿ ಹಮಾಸ್ ಹಾಗೂ ಫತಾ ಎರಡೂ ಸೇರಿ ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ಹೇಳುವವರ ಸಂಖ್ಯೆ ಇತ್ತೀಚೆಗೆ 80% ದಾಟ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪ್ಯಾಲೆಸ್ತೀನ್ ನಲ್ಲಿ ಗಾಜಾದ ಹಮಾಸ್ ಹಾಗೂ ವೆಸ್ಟ್ ಬ್ಯಾಂಕ್ನ ಫತಾಗಳು ಒಂದುಗೂಡುವ ಕಾಲ ಬಂದೇ ಬಿಡ್ತಾ. ಅದರ ಭಾಗವಾಗಿನೇ ಶತಯ್ಯಹ್ ಪ್ರಧಾನಿ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟಿರೋದಾ? ಹೌದು ಅಂತ ಹೇಳ್ತಿವೆ ಮೂಲಗಳು. ಈ ಬಗ್ಗೆ ಕತಾರ್ನಲ್ಲಿ ಮಾತುಕತೆಗಳು ನಡೆದಿವೆ. ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅಮೆರಿಕ ಕೂಡ ಸಿದ್ಧವಾಗ್ತಾ ಇದೆ. ಇಸ್ರೇಲ್ ಯುದ್ಧವನ್ನ ನಿಲ್ಲಿಸಬೇಕು ಅಂದ್ರೆ ಅಲ್ಲಿ ಹಮಾಸ್ ಆಡಳಿತ ಕೊನೆಯಾಗಬೇಕು. ಗಾಜಾದಲ್ಲಿ ಹಮಾಸ್ ಇಲ್ಲ ಅನ್ನೋ ತರ ಆಗಬೇಕು. ಅದಕ್ಕಾಗಿ ಹಮಾಸ್ ಆಡಳಿತ ಕೂಡ ಅಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಮುಂದೆ ಹಮಾಸ್ ಹಾಗೂ ಫತಾಗಳನ್ನು ಒಳಗೊಂಡ ಹೊಸ ಸರ್ಕಾರ ರಚನೆ ಆಗಬೇಕು ಅನ್ನೋ ಫಾರ್ಮುಲಾನ ಕತಾರ್ ಪ್ಯಾಲೆಸ್ತೀನ್ ನ ಮುಂದಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಭಾಗವಾಗಿ ಸದ್ಯಕ್ಕೆ ಪ್ಯಾಲೆಸ್ತೀನಿ ಸರ್ಕಾರ ರಾಜೀನಾಮೆಯನ್ನು ಕೊಡ್ತಾ ಇದೆ. ಮುಂದೆ ಹಮಾಸ್ ಸರ್ಕಾರ ಕೂಡ ಅಲ್ಲಿ ರಾಜೀನಾಮೆಯನ್ನು ಕೊಡುವ ಸಾಧ್ಯತೆ ಇರುತ್ತೆ. ಗೆಳೆಯರೆ,
ಅಫ್ಘಾನಿಸ್ತಾನದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹಳೆ ತಾಲಿಬಾನ್ನ ಜಾಗಕ್ಕೆ ಹೊಸ ತಾಲಿಬಾನ್ ಅನ್ನು ತಂದ್ರಲ್ಲ, ಹಾಗೆ ಹಮಾಸ್ ಆಡಳಿತವನ್ನು ಕೂಡ ಬದಲಾಯಿಸಿ ಅಲ್ಲಿ ಹೊಸ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಕತಾರ್ ಹಾಗೂ ಅಮೆರಿಕಾಗಳು ಪ್ರಯತ್ನ ಪಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಜೊತೆಗೆ ರಷ್ಯಾ ಕೂಡ ಇಲ್ಲಿ ತನ್ನ ಕಾರ್ಡನ್ನು ಪ್ಲೇ ಮಾಡ್ತಾ ಇದೆ. ಇದೇನಾದರೂ ಯಶಸ್ವಿ ಆದರೆ ಇಸ್ರೇಲ್ 2 ದೇಶಗಳ ರಚನೆಗೆ ಒಪ್ಪಲೇಬೇಕಾಗತ್ತೆ. ಆದ್ರೆ ಇಸ್ರೇಲ್ ಇದನ್ನು ಒಪ್ಪುತ್ತಾ? ನೆತನ್ಯಾಹು ನಾವು 2 ದೇಶಗಳಾಗುವುದನ್ನು ಒಪ್ಪೋದಿಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹಮಾಸನ ಸಂಪೂರ್ಣವಾಗಿ ಮಟ್ಟ ಹಾಕ್ತೀವಿ ಅಂತ ಅಬ್ಬರಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಸ್ರೇಲ್ಗೆ 2 ದೇಶಗಳ ರಚನೆಯನ್ನು ಒಪ್ಪದೇ ಇದ್ರೆ ಇನ್ನು 2 ಆಯ್ಕೆಗಳು ಉಳ್ಕೊಳ್ಳುತ್ತವೆ. ಒಂದು, ಪ್ಯಾಲೆಸ್ತೀನನ್ನ ಇಸ್ರೇಲಲ್ಲೇ ಲೀನ ಮಾಡ್ಕೊಳ್ಳೋದು. ಅದಕ್ಕೆ ಪ್ಯಾಲೆಸ್ತೀನಿಯರು ಒಪ್ಪುತ್ತಾರಾ ಅನ್ನೋದಕ್ಕಿಂತ ಮೊದಲು ಅದಕ್ಕೆ ಇಸ್ರೇಲಿನ ಜನ ಒಪ್ಪುತ್ತಾರಾ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಹಾಗೇನಾದ್ರೂ ಆದ್ರೆ ಪ್ಯಾಲೆಸ್ತೀನ್ ಹಾಗೂ ಇಸ್ರೇಲ್ ಒಂದೇ ದೇಶವಾಗಿ ಬಿಟ್ರೆ ಅಲ್ಲಿ ಪ್ಯಾಲೆಸ್ತೀನಿಯರ ಸಂಖ್ಯೆ ಹೆಚ್ಚಾಗುತ್ತೆ. ನಾಳೆ ಮತದಾನದ ಸಂದರ್ಭದಲ್ಲಿ ಯಹೂದಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅರಬ್ ಮುಸ್ಲಿಮರ ಪ್ರತಿನಿಧಿಗಳು ಆಯ್ಕೆಯಾಗುವ ಸಾಧ್ಯತೆ ಇರುತ್ತೆ. ಅಲ್ಲಿಗೆ ಇಸ್ರೇಲ್ ಅನ್ನೋದು ಯಹೂದಿಗಳ ದೇಶವಾಗಿ ಉಳಿಯೋದೇ ಇಲ್ಲ. ಇನ್ನು 2ನೇ ಆಯ್ಕೆ ಅಂದ್ರೆ ಸಂಪೂರ್ಣವಾಗಿ ಪ್ಯಾಲೆಸ್ತೀನಿಯರಿರೋ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡು ಅಲ್ಲಿಂದ ಪ್ಯಾಲೆಸ್ತೀನಿ ಮುಸ್ಲಿಮರನ್ನ ಹೊರಗೆ ಹಾಕೋದು. ಈ ಕೆಲಸವನ್ನ ಇಸ್ರೇಲ್ ಈಗಾಗಲೇ ನಿಧಾನವಾಗಿ ಶುರು ಮಾಡಿದೆ ಮತ್ತು ಇದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯಗಳ ತೀವ್ರ ವಿರೋಧವನ್ನು ಕೂಡ ಇಸ್ರೇಲ್ ಎದುರಿಸಬೇಕಾಗಿ ಬರ್ತಾ ಇದೆ. ವಿಶ್ವಸಂಸ್ಥೆ ಸೇರಿದ ಹಾಗೆ ಅಮೆರಿಕದ ಮಿತ್ರ ದೇಶಗಳು ಕೂಡ ಇದನ್ನು ಒಪ್ತಾ ಇಲ್ಲ. ಜೊತೆಗೆ ಇದು ಇಸ್ರೇಲಿನ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಸಂಪೂರ್ಣವಾಗಿ ಒಂದೇ ಬಾರಿಗೆ ಪ್ಯಾಲೆಸ್ತೀನಿಯರನ್ನ ಅಲ್ಲಿಂದ ಓಡಿಸೋದು ಸುಲಭ ಸಾಧ್ಯ ಅಲ್ಲ. ಸೊ ಇಸ್ರೇಲ್ ದ್ವಿರಾಷ್ಟ್ರ ರಚನೆಗೆ ಇಲ್ಲಿ ಒಪ್ಪಲೇಬೇಕಾಗುತ್ತೆ. ಅದು ಬಿಟ್ರೆ ಬೇರೆ ಇನ್ಯಾವ ದಾರಿನೂ ಅವ್ರಿಗೂ ಇಲ್ಲ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಮುದಾಯ ಇಸ್ರೇಲಿಗೂ ಒಪ್ಪಿಗೆಯಾಗುವ ಮತ್ತು ಹಳೆ ಹಮಾಸ್ಗೆ ನಿವೃತ್ತಿ ಕೊಡುವ ರೀತಿಯಲ್ಲಿ ಅಲ್ಲಿ ಗಾಜಾ ಹಾಗೂ ವೆಸ್ಟ್ ಬ್ಯಾಂಕ್ಗಳನ್ನ ಸೇರಿಸಿ ಹೊಸ ಸರ್ಕಾರವನ್ನ ರಚಿಸುವ ಪ್ರಯತ್ನವನ್ನೇನಾದರೂ ಮಾಡ್ತಾ ಇದೆಯಾ? ಇದು ಖಚಿತವಾಗಿ ಗೊತ್ತಾಗಬೇಕು ಅಂದ್ರೆ 2 ದಿನ ಕಾಯಬೇಕು. ಹಮಾಸ್ ಹಾಗೂ ಫತಾ 2 ಸಂಘಟನೆಗಳ ನಾಯಕರು ಬುಧವಾರ ರಷ್ಯಾದಲ್ಲಿ ಭೇಟಿಯಾಗ್ತಾ ಇದ್ದಾರೆ. ಅಲ್ಲವರು ತೆಗೆದುಕೊಳ್ಳುವ ನಿರ್ಧಾರ ಏನು ಅನ್ನೋದರ ಮೇಲೆ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಸಂಘರ್ಷದ ಭವಿಷ್ಯ ಆಧಾರ ಪಟ್ಟಿದೆ. ಇದು ಗೆಳೆಯರೆ ಇಸ್ರೇಲ್ ಪ್ಯಾಲೆಸ್ತೀನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.